ಕಾರ್ಯಕ್ರಮವನ್ನು ಆಯೋಜಿಸಲು ಟು ಪುಟ್ ಎವ್ರಿಥಿಂಗ್ ಟುಗೆದರ್ ಟು ಮ್ಯಾನೇಜ್ ಹೆಣ್ಮಕ್ಳ ತಂಡನೇ ಕಟ್ಟಿದ್ದಾರೆ. ಒಂದೋ ಎರಡೋ ಅಲ್ಲ, 10 ಹೆಣ್ಮಕ್ಳ ತಂಡಗಳಿವೆ. ಅಂಡ್ ಒಂದು ತಂಡದ ಮುಖಂಡರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಸರಸ್ವತಿ ಅವರೇ. ನಮಸ್ಕಾರ. ಸೊ ಸರಸ್ವತಿ ಅವರೇ, ನೀವು ಯಾವ ಒಂದು ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ? ಪೂಜಾ ಟೀಮ್. ಪೂಜಾ ಟೀಮ್ ಅಂದ್ರೆ ಏನು? ಏನನ್ನ ನೀವು ನೋಡ್ಕೊಳ್ತಾ ಇದ್ದೀರಾ? ಇಡೀ ಪೂಜಾದ ಏನೇನೆಲ್ಲ, ಗಣೇಶನ್ಗೆ ಏನು ಪೂಜೆಗೆ ಏನೇನು ಅಣಿ ಮಾಡ್ಬೇಕು, ಅಲಂಕಾರ ಅಂತ ಹಿಡಿದು ಎಲ್ಲ ಪೂರ್ತಿ ಪೂಜೆಗಳು, ಆರತಿಗಳು, ಅಭಿಷೇಕ, ಪ್ರತಿಯೊಂದು ಎಲ್ಲ ಪೂಜೆಗೆ ಸಂಬಂಧಪಟ್ಟದ್ದು ಏನೇನಿದೆ ಎಲ್ಲಾನು ನಾವು ನೋಡ್ಕೊಳ್ತೀವಿ ಪೂಜಾ ಟೀಮ್. ನೀವು ಎಷ್ಟು ವರ್ಷಗಳಿಂದ ಬಿಜಿಯೊಂದಿಗೆ ಒಂದು ಸಂಪರ್ಕನ ಹೊಂದಿದ್ದೀರಾ? ಪ್ರಾರಂಭ ಆದಾಗಿಂದಲೂ ನಾನು ನೋಡ್ತಾನೆ ಬಂದಿದ್ದೀನಿ. ಮತ್ತೆ ಸುಮಾರು ಒಂದು 19 ವರ್ಷ ನಾನು ಕೂಡ ಆ ವೇದಿಕೆ ಹಂಚ್ಕೊಂಡಿದ್ದೀನಿ. ಈಗ ಸಕ್ರಿಯವಾಗಿ ನಾವೆಲ್ಲರೂ ಮಹಿಳಾ ಒಂದು ಟೀಮ್ ಅಂತ ಮಾಡಿದ್ದು 16 ವರ್ಷ ಆಯ್ತು. 46ನೇ ಗಣೇಶೋತ್ಸವದಲ್ಲಿ ಪ್ರಾರಂಭ ಮಾಡಿದ್ರು ನಮ್ಮ ಮಹಿಳಾ ಟೀಮ್ ನ. ಆಗ್ನಿಂದನೂ ಇದ್ದೀನಿ ನಾನು. ಸೊ 16 ವರ್ಷಗಳಿಂದ ಮಹಿಳಾ ಟೀಮ್ ಇದೆ. ಹೌದು ಹೌದು. ಅಂಡ್ ಈ ಬಾರಿ ನೀವು ಬರ್ಬೇಕು ಮುಂದೆ, ಯು ಶುಡ್ ಬಿ ಇನ್ ದ ಫೋರ್ ಫ್ರಂಟ್ ಅಂತ ಈ ಒಂದು ಕಾರ್ಯಕ್ರಮನ ನಿಮಗೆ ಡೆಡಿಕೇಟ್ ಮಾಡ್ಬಿಟ್ಟಿದ್ದಾರೆ ನೋಡಿ ನಂದೀಶ್ ಅವರು. ಒಂದ್ ಮಾತು ಹೇಳ್ಬೋದಾ? ಖಂಡಿತ. ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ ಹೇಳಿ ನಾಣ್ಣುಡಿ ಇದೆ. ಏನಪ್ಪಾ ಅಂದ್ರೆ ಎಲ್ಲಿ ಮಹಿಳೆಯರಿಗೆ ಗೌರವ ಆದರ ಸಿಗುತ್ತೋ ಅಲ್ಲಿ ದೇವತೆಗಳು ತೃಪ್ತಿ ಪಡ್ತಾರೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಹಾಗೆ ಇಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಮಗ್ ಖುಷಿ ಆಗ್ತಾ ಇದೆ. ಆ ದೇವ್ರು ಶಕ್ತಿ ಕೊಡ್ಬೇಕು, ನಾವು ಚೆನ್ನಾಗಿ ಕೆಲಸ ನಡ್ಸ್ಕೊಂಡ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿ ತುಂಬಾ ಒಂದು ನಂಬಿಕೆ ಇದೆ. ಈ ಬಾರಿ ನೀವೆಲ್ಲ ಹೆಣ್ಮಕ್ಳು ಸೇರಿ ನಡೆಸ್ತಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಪವರ್ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೆಚ್ಚಿನ ಜವಾಬ್ದಾರಿಕೆ ಇದೆ. ಮತ್ತೆ ಹೆಚ್ಚು ಏನಪ್ಪಾ ಅಂತಂದ್ರೆ ನಾವು ಇನ್ನೂ ಚೆನ್ನಾಗಿ ಮಾಡ್ಬೇಕು. ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ತುಂಬಾ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ಬೇಕು. ಮತ್ತೆ ಮಹಿಳೆಯರನ್ನೆಲ್ಲರನ್ನು ಪ್ರೋತ್ಸಾಹಿಸ್ಬೇಕು ಅನ್ನೋದು ನನಗೆ ತುಂಬಾ ಖುಷಿ ಇದೆ. ಒಳ್ಳೆ ಮಾತು. ಅಂದ್ರೆ ಒಂದು ದೇವಸ್ಥಾನಕ್ಕೆ ಬಂದಾಗ್ಲೇ ಬಹಳಷ್ಟು ಹೆಣ್ಮಕ್ಳಿಗೆ ಏನೇನೋ ಮನ್ಸಲ್ಲಿ ಕೊರಗಿರುತ್ತೆ ಅಲ್ವಾ? ಅಂತ ಹೆಣ್ಮಕ್ಳಿಗೂ ನೀವು ಒಂದು ಬಹುಶಃ ಸಾಂತ್ವನ ನೀಡೋದಾಗಿರ್ಲಿ ಅಥವಾ ನಿಮ್ಮನ್ನ ನೋಡಿ ಒಂದ್ 4 ಜನ ಖುಷಿ ಪಡೋದಾಗಿರ್ಲಿ. ಖಂಡಿತ ಮೇಡಮ್, ಅದ್ ನಡೆಯುತ್ತೆ. ನಮ್ಮ ಗಣಪತಿ ಎದ್ರಲ್ಲಿ ಎಷ್ಟೋ ಜನ ಅವ್ರದ್ದು ಏನೇನ್ ಬೇಡಿಕೆಗಳಿರ್ತೋ ಇಡ್ತಾರೆ. ಅವ್ರೆಲ್ಲ ಕೆಲವರೆಲ್ಲ ಅಂತ ಹೇಳ್ಕೊತಾರೆ. ನಾನು ಇದುವರೆಗೂ ನನಗೆ ಪೂಜಾ ಟೀಮ್ ಅಂದ್ರೂ ತುಂಬಾ ಇಷ್ಟ. ಅದಕ್ಕೆ ನನ್ಗೆ ಈ ಸಲ ಈ ತರ ಕೊಟ್ಟಿದ್ದಾರೆ, ಆ ಭಗವಂತ ಕರುಣಿಸಿದಾನೆ ಅನ್ಬೇಕು. ನಾನು ತುಂಬಾ ಸಂತೋಷವಾಗಿ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಬಂದು ಇದು ಹೇಳ್ಕೊಂಡಾಗ ನಮ್ ಗಣೇಶನ್ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ಅವ್ರು ಮಾಡ್ಕೊಂಡು ಹೋಗ್ತಾರೆ. ಖಂಡಿತ ಅವ್ರು ಸಕ್ಸಸ್ ಆಗಿದೆ. ಹಾಗಾಗಿ ನಮ್ಗೆ ಏನಂದ್ರೆ ಆ ಸಮಯದಲ್ಲಿ ವಿಶೇಷವಾದ 12 ದಿವಸ ನಮ್ಗೆ ವಿಶೇಷವಾದ ಶಕ್ತಿ ಇರುತ್ತದೆ. ಆ ಒಂದು ಶಕ್ತಿ ಮೇಲೆ, ಆ ಒಂದು ಅನುಗ್ರಹದ ಮೇಲೆ ನಡ್ಸ್ಕೊಂಡ್ಬಿಡ್ತಾನೆ ಭಗವಂತ. ನಮ್ಗೆ ಗೊತ್ತಿಲ್ಲ, ನಮಗ್ ಗೊತ್ತಿಲ್ದಂಗೆ ತಾನಾಗ್ ನಡೆಯುತ್ತೆ. ಎಷ್ಟು ಪ್ರೈಡ್ ಇದೆ ಅಲ್ಲ ಭಗವಂತನೊಂದಿಗೆ ಕೆಲಸ ಮಾಡುದು, ಭಗವಂತನ ಸಮೀಪದಲ್ಲಿ ನಿಂತು ಕೆಲಸ ಮಾಡೋದ್ರಲ್ಲಿ. ಖಂಡಿತ ಖಂಡಿತ ತುಂಬಾ ಖುಷಿ ಇದೆ. ಅದು ಆಯಾಸನೇ ಕಾಣಲ್ಲ ಅಷ್ಟು ದಿವಸನು. ಏನ್ ಮಾಡಿದ್ವಿ ಅನ್ನೋದು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ನಡೆಯುತ್ತೆ. ಆ ಗಣಪತಿ ಯಾರಿಗೂ ಕೈ ಬಿಡಲ್ಲ. ಅವ್ನ್ ಯಾವ ತರ ನೀವು ಸಣ್ಣ ಮಗುವಾಗಾರು ಪ್ರೀತಿಯಿಂದ ಭಕ್ತಿಯಿಂದ ಕೇಳ್ಬೋದು, ಅವನು ದೊಡ್ಡವನು ಅಂತಲಾರು ಕೇಳ್ಬೋದು, ಆ ತಾಯಿ ಶಿವ ಪಾರ್ವತಿಯರ ಮಗ ಅಂತ ತಿಳ್ಕೊಂಡಾರು ಕೇಳ್ಬೋದು. ಯಾವ ತರ ಪ್ರಾರ್ಥನೆ ಮಾಡಿದ್ರು ನಾವು ಪ್ರೀತಿಯಿಂದ ಮಕ್ಕಳನ್ನ ಮುದ್ದಾಡಲ್ವ ನಾವು, ಹಾಗೆ ಪ್ರೀತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ಎಲ್ರಿಗೂ ಒಳ್ಳೇದ್ ಮಾಡೇ ಮಾಡ್ತಾನೆ. ನನಗೆ ಅನುಭವಕ್ಕೆ ಬಂದಿದೆ. ಯಾವತ್ತೂ ಕೈ ಬಿಡಲ್ಲ ಗಣೇಶ ಮಾತ್ರ.